ಜ್ಞಾನಬಿಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಳೆಗನ್ನಡ ಕವಿಗಳಲ್ಲಿ ಕವಿರತ್ನತ್ರಯರೆಂದು ಪಂಪ, ಪೊನ್ನ, ರನ್ನ ಕವಿಗಳನ್ನು ಕರೆಯಲಾಗುತ್ತದೆ. ಈ ಒಂದು ವಿಡಿಯೋದಲ್ಲಿ ಕವಿರತ್ನತ್ರಯರಲ್ಲಿ ಮೊದಲಿಗರಾದಂತಹ ಪಂಪ ಮತ್ತು ಅವರ ಒಂದು ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ. ಕವಿರತ್ನತ್ರಯರಲ್ಲಿ ಮೊದಲಿಗರಾದಂತಹ ಪಂಪರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಕವಿರತ್ನತ್ರಯರಲ್ಲಿ ಪಂಪರು ಮೊದಲಿಗರು. ಇವರ ಒಂದು ಕಾಲಘಟ್ಟ ಅಂದರೆ ಕ್ರಿಸ್ತಶಕ 902 ಅಂದರೆ 10 ಮತ್ತು 11ನೇ ಶತಮಾನವನ್ನು ಪಂಪಯುಗ ಎಂದು ಕರೆಯಲಾಗುತ್ತದೆ. ಜನಿಸಿದಂಥ ಸ್ಥಳ ಅಂದರೆ ವೆಂಗಿ ಮಂಡಲದ ವೆಂಗಿಪೊಳೆ ಎಂಬ ಆಂಧ್ರದ ಅಗ್ರಹಾರದಲ್ಲಿ ಪಂಪ ಕವಿಯ ಒಂದು ಜನನವಾಗುತ್ತೆ. ಇವರ ಒಂದು ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಲಬ್ಬೆ. ಗುರುಗಳಂದರೆ ದೇವೇಂದ್ರ ಮುನಿಗಳು. ಇವರಿಗಿದ್ದಂಥ ಒಂದು ಬಿರುದುಗಳಂದರೆ ಸಂಸಾರ ಸಾರೋದಯ, ಆದಿಕವಿ, ಅಗ್ರಕವಿ, ಕನ್ನಡದ ಅಗ್ರಕವಿ, ಸರಸ್ವತಿ ಮಣಿಹಾರ, ನೂತನ ಯುಗ ಪ್ರವರ್ತಕ. ಇನ್ನು ಸುಖವಿಜನ ಮನೋಮಾನ, ಸ್ತೋತ್ರಾಂಶ ಅಂಶ, ಕವಿತಾ ಗುಣಾರ್ಣವ, ಸರಸ್ವತಿ ಮಣಿಹಾರ ಇವರಿಗಿದ್ದಂಥ ಒಂದು ಬಿರುದುಗಳು. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ನೂತನ ಯುಗ ಪ್ರವರ್ತಕ ಎಂದು ಯಾರನ್ನ ಕರೆಯಲಾಗುತ್ತದೆ ಎಂಬ ಒಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಪಂಪನ ಒಂದು ಕೃತಿಗಳಂದರೆ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎನ್ನುವಂಥದ್ದು. ಆದಿಪುರಾಣ ಎನ್ನುವಂಥದ್ದು ಒಂದು ಧಾರ್ಮಿಕವಾದಂಥ ಕಾವ್ಯವಾಗಿದ್ದು ಜೈನ ಧರ್ಮದ ಮೊದಲನೇ ತೀರ್ಥಂಕನಾದಂತಹ ಋಷಭನಾಥನ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಇನ್ನು ವಿಕ್ರಮಾರ್ಜುನ ವಿಜಯ ಎಂಬುವಂಥದ್ದು ಒಂದು ಲೌಕಿಕವಾದಂಥ ಕಾವ್ಯವಾಗಿದ್ದು ಇದನ್ನು ಪಂಪ ಭಾರತ ಎಂದು ಕೂಡ ಕರೆಯಲಾಗುತ್ತದೆ. ಇದರಲ್ಲಿ ಒಟ್ಟು 14 ಆಶ್ವಾಸಗಳು ಕಂಡುಬರುತ್ತವೆ. ಇದರಿಂದ ವ್ಯಾಸರಿಂದ ರಚಿತವಾದಂತಹ ಮಹಾಭಾರತವನ್ನು ಕನ್ನಡಕ್ಕೆ ತಂದಂಥ ಒಂದು ಕೀರ್ತಿ ಪಂಪನಿಗೆ ಸಲ್ಲುತ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.